ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಜವಾಗ್ಲೂ ನಮಗೆ ಗೊತ್ತಿರಲ್ಲ ನಮ್ಮ ಫೋನಲ್ಲಿ ಎಷ್ಟೆಲ್ಲ ಸೆಟ್ಟಿಂಗ್ಸ್ ಇದೆ, ಹೆಂಗೆ ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ 10 ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. 10 ಸೆಟ್ಟಿಂಗ್ಸ್ನ ನಿಮ್ಮ ಆಂಡ್ರಾಯ್ಡ್ ಫೋನಲ್ಲಿ ಎನೇಬಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಫೋನ್ ಆಕ್ಟಿವಿಟಿನ ನಿಜವಾಗ್ಲೂ ಇನ್ಕ್ರೀಸ್ ಮಾಡ್ಬೋದು. ನಿಜವಾಗ್ಲೂ ನೀವು ಸ್ಮಾರ್ಟ್ ಆಗಿ ನಿಮ್ಮ ಫೋನ್ನ ಆಪ್ಟಿಮೈಸ್ ಮಾಡ್ತಾ ಹೋಗ್ಬೋದು. ವಿಡಿಯೋ ಅಂತೂ ತುಂಬ ಯೂಸ್ಫುಲ್ ಆಗಿದೆ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಸೊ ಮೊದಲನೇದಾಗಿ ಡೆವಲಪರ್ ಆಪ್ಷನ್ಸ್, ಇದು ಎಲ್ಲ ಮೊಬೈಲಲ್ಲೂ ಇರುತ್ತೆ. ನೀವು ಇದನ್ನ ಎನೇಬಲ್ ಮಾಡ್ಕೊಳ್ಬೇಕಷ್ಟೇ. ಹೆಂಗೆ ಅಂದರೆ ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡಿದ ತಕ್ಷಣ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಅಬೌಟ್ ಫೋನ್ ಅಂತ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವರ್ಷನ್ ಅಂತ ಇರುತ್ತೆ. ವರ್ಷನ್ ಕ್ಲಿಕ್ ಮಾಡಿ ವರ್ಷನ್ನ 7 ಟೈಮ್ಸ್ ಟ್ಯಾಪ್ ಮಾಡಿದ್ರೆ ಅಂತಂದರೆ ನಿಮಗೆ ಡೆವಲಪರ್ ಆಪ್ಷನ್ಸ್ ಆಕ್ಟಿವ್ ಆಗಿರುತ್ತೆ. ಸೊ ನೀವು ಸರ್ಚ್ ಮಾಡ್ಬೋದು ಅಲ್ಲಿ ಸೆಟ್ಟಿಂಗ್ಸಲ್ಲಿ ಸರ್ಚ್ ಮಾಡಿದ್ರೆ ಡೆವಲಪರ್ ಆಪ್ಷನ್ಸ್ ಅಂತ ಸರ್ಚ್ ಮಾಡಿದ್ರೆ ನೀವು ಸಿಗುತ್ತೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಯೂಶಲಿ ನಾವೀಗ ಫೋನ್ನ ಯೂಸ್ ಮಾಡುವಾಗ ತುಂಬ ಆಪ್ಷನ್ಸ್ ಇದೆ, ಬಟ್ ಅದರಲ್ಲಿ ನಾನು ಈಗ ಒಂದು ಹೇಳ್ತಾ ಇರೋದು ಏನಂದರೆ ನಾವು ಏನಾದರೂ ಆ್ಯಪನ್ನು ಕ್ಲೋಸ್ ಮಾಡುವಾಗ ಸೈಡ್ ಬಟನ್ನ ಒತ್ತುತ್ತಾ ಹೋಗ್ತೀವಿ ಅಲ್ವಾ. ಸೈಡ್ ಬಟನ್ ಅಮುಕಿದಾಗ ಬೇಗ ವರ್ಕ್ ಆಗಲ್ಲ, ಅದು ಒಂದೊಂದ್ಸಲ ಆ್ಯನಿಮೇಟ್ ಆಗ್ತಾ ತುಂಬ ಲೋಡ್ ತಗೊಳುತ್ತೆ, ಒಂದೊಂದ್ಸರಿ ಬೇಗ ಬ್ಯಾಕ್ ಬರಲ್ಲ. ಸೊ ಅವಾಗ ನಾವೇನು ಮಾಡ್ಬೋದು ಅಂತಂದರೆ ಈ ಒಂದು ಫೀಚರಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಅಂತ ಸಿಗುತ್ತೆ. ಅದು 1x ಇರುತ್ತೆ. ನೀವು ಅದನ್ನು 0.5ಗೆ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಫೋನ್ನ ಬ್ಯಾಕ್ ಬಟನ್ ಏನಿರುತ್ತೆ ಅಥವಾ ಬ್ಯಾಕ್ ಸ್ಕ್ರೋಲ್ ಮಾಡ್ತಿರಲ್ವ ಅದು ನಿಜವಾಗ್ಲೂ ಕಂಪ್ಲೀಟ್ಲಿ ಸ್ವಲ್ಪ ಮುಂಚೆಗಿಂತಲೂ ಬೆಟರಾಗಿ ವರ್ಕ್ ಆಗುತ್ತೆ. ಒಂದ್ಸಲಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬರುತ್ತೆ ಪ್ರೈವೇಟ್ DNS. ಇದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಯೂಶ್ವಲಿ ಮೊಬೈಲ್ ಯೂಸ್ ಮಾಡುವಾಗಲೂ ಕೂಡ ಆ್ಯಡ್ಸ್ಗಳು ರನ್ ಆಗುತ್ತೆ ಮೊಬೈಲಲ್ಲಿ. ಯಾಕಂದರೆ ಇವಾಗ ಗ್ಯಾಲರಿ ಓಪನ್ ಮಾಡಿದಾಗಲೂ ಕೆಲವೊಂದು ಮೊಬೈಲಲ್ಲಿ ಆ್ಯಡ್ಸ್ ಬರುತ್ತೆ. ಅವಾಗ ನಿಜವಾಗ್ಲೂ ಕಿರಿಕಿರಿ ಆಗುತ್ತೆ. ಯಾಕಂದರೆ ಕರೆಕ್ಟಾಗಿ ಫೋನ್ ಯೂಸ್ ಮಾಡೋಕ್ಕೆ ಆಗಲ್ಲ. ಆ್ಯಡ್ಸ್ 30ರಿಂದ 40 ಸೆಕೆಂಡ್ ಬಂದರೆ ನಿಜವಾಗ್ಲೂ ತುಂಬ ಸಿಟ್ಟು ಬರುತ್ತಲ್ವಾ. ಸೊ ಅದಕ್ಕೆ ನಾನೊಂದು ಆ್ಯಡ್ ಬ್ಲಾಕರ್ ಅಂದರೆ ಒಂದು ಲಿಂಕ್ ಬರುತ್ತೆ, ಅದನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಹೋಗ್ತೀನಿ ನೋಡಿ. ಅದನ್ನು ನೀವು ನಾನು ಹೇಳಿದ ಹತ್ರ ಪೇಸ್ಟ್ ಮಾಡಿ. ನಿಜವಾಗ್ಲೂ ಸಿಸ್ಟಮಲ್ಲಿ ಬರೋಂಥ ಆ್ಯಡ್ಸ್ ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ಆ್ಯಂಡ್ ಆ್ಯಪ್ಸಲ್ಲಿ ಕೆಲವೊಂದಷ್ಟು ಆ್ಯಪ್ಸ್ಗಳಲ್ಲಿ ಬರೋಂಥ ಆ್ಯಡ್ಸ್ಗಳು ಬ್ಲಾಕ್ ಆಗಲ್ಲ. ಯಾಕಂದರೆ ಅವು ಆ್ಯಪ್ಸ್ ಕಂಪ್ಲೀಟ್ಲಿ ಅವು ಪರ್ಸ್ನಲಾಗಿ ರನ್ ಮಾಡೋದ್ರಿಂದ ಅದನ್ನಂತೂ ಬ್ಲಾಕ್ ಮಾಡೋಕ್ಕಾಗಲ್ಲ. ಸಿಸ್ಟಮಲ್ಲಿ ಬರೋ ಎಲ್ಲ ಆ್ಯಡ್ಸನ್ನು ಇದು ನಿಜವಾಗ್ಲೂ ಬ್ಲಾಕ್ ಮಾಡುತ್ತೆ. ಇದು ಯಾವಾಗೆಲ್ಲ ವರ್ಕ್ ಆಗುತ್ತೆ ಅಂತಂದರೆ ಎಲ್ಲ ಟೈಮಲ್ಲಿ ವರ್ಕ್ ಆಗುತ್ತೆ. ಬಟ್ ನೀವು ಇದನ್ನು ಯಾವಾಗ ಆಫ್ ಮಾಡಬೇಕು ಅಂತಂದರೆ ನೀವು ಗೌರ್ಮೆಂಟ್ ವೆಬ್ಸೈಟ್ಸನ್ನ ರನ್ ಮಾಡುವಾಗ ಅಥವಾ ಬೇರೆ ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ಸಲ ರಿಸಲ್ಟ್ ಶೋ ಆಗಲ್ಲ. ರಿಸಲ್ಟ್ ಲೋಡ್ ಆಗಿಲ್ಲ ಅಂತಂದರೆ ನೀವು ವಾಪಸ್ ಸೆಟ್ಟಿಂಗ್ಸಲ್ಲಿ ಬಂದು ಅದನ್ನು ಆಫ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಇದನ್ನು ಹೆಂಗೆ ಎನೇಬಲ್ ಮಾಡ್ಬೇಕಂತ ಹೇಳ್ತೀನಿ. ಮೊದಲನೇದಾಗಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ತಕ್ಷಣ ಮೊಬೈಲ್ ನೆಟ್ವರ್ಕ್ಸ್ ಅಲ್ಲ, ನೆಟ್ವರ್ಕ್ಸ್ ಅಂತ ಇರುತ್ತೆ, ಕನೆಕ್ಷನ್ಸ್ ಆರ್ ನೆಟ್ವರ್ಕ್ಸ್. ಅದರಲ್ಲಿ ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಸಿಗುತ್ತೆ. ಪ್ರೈವೇಟ್ DNSನ ಆನ್ ಮಾಡಿದರೆ ಅಲ್ಲಿ ಹಾಸ್ಟ್ ನೇಮ್ ಅಂತ ಸಿಗುತ್ತೆ. ಅದರಲ್ಲಿ ನೀವು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥದ್ದನ್ನು ನೀವು ಅಲ್ಲಿ ಪೇಸ್ಟ್ ಮಾಡಿದ್ರಿ ಅಂದರೆ ನಿಜವಾಗ್ಲೂ ಕಂಪ್ಲೀಟ್ಲಿ ಆ್ಯಡ್ ಬ್ಲಾಕ್ ಆಗುತ್ತೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಮೊಬೈಲ್ನ, ಯಾವುದೇ ಆ್ಯಡ್ ಬರಲ್ಲ. ಸೊ ನೆಕ್ಸ್ಟ್ ಬರುತ್ತೆ ಫೈಂಡ್ ಮೈ ಡಿವೈಸ್. ಇದು ಅಂತೂ ನಿಜವಾಗ್ಲೂ ಎಲ್ಲರೂ ಮೊಬೈಲಲ್ಲಿ ಇರುತ್ತೆ, ಬಟ್ ಮೋಸ್ಟ್ ಆಫ್ ದೆಮ್ ಯಾರು ಕೂಡ ಯೂಸ್ ಮಾಡಲ್ಲ. ಯಾಕಂದರೆ ಇದು ಹೆಂಗೆ ಯೂಸ್ ಮಾಡ್ಬೇಕಂತಲೇ ಗೊತ್ತಿರಲ್ಲ. ಇದೇನು ಯೂಸ್ ಮಾಡೋಂಥದ್ದು ಏನೂ ಇಲ್ಲ, ಜಸ್ಟ್ ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಎನೇಬಲ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ಟೈಮಲ್ಲಿ ನಾವು ಆಚೆ ಹೋದಾಗ ಫೋನ್ ಮಿಸ್ ಆಗುತ್ತೆ ಅಥವಾ ಎಲ್ಲಾದರೂ ಇಟ್ಬಿಟ್ಟು ಮರ್ತೋಗಿರ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಆಪ್ಷನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲಾದರೂ ಮೊಬೈಲ್ನ ಎಲ್ಲಾದರೂ ಬಿಟ್ಬಿಟ್ವಿ ಅಥವಾ ಕಳೆದು ಹೋಯ್ತು ಅಂತಂದರೆ ಇದರಿಂದ ನಿಜವಾಗ್ಲೂ ಹುಡುಕ್ಬೋದು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಇದು ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಆನ್ ಆದಾಗ ಅವಾಗ ಹುಡುಕ್ಬೋದು. ಇಲ್ಲ ಅಂತಂದರೆ ಫೈಂಡ್ ಮೈ ಡಿವೈಸಲ್ಲಿ ನಾವೇನಾದರೂ ಇಮೇಲ್ ಕೊಟ್ಟು ಲಾಗಿನ್ ಆಗಿದ್ದರೆ ಬೇರೆ ಮೊಬೈಲಲ್ಲಿ ಫೈಂಡ್ ಮೈ ಡಿವೈಸ್ ಓಪನ್ ಮಾಡ್ಕೊಂಡು ನಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ನಮ್ಮ ಫೋನಿಗೆ ಒಂದು ಬೀಪ್ ಸೌಂಡ್ ಥರ ಬರ್ಸ್ಬೋದು. ಹಂಗೆ ಬಂದಾಗ ಫೋನ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನು ನಿಜವಾಗ್ಲೂ ಎಲ್ಲರೂ ಕೂಡ ಯೂಸ್ ಮಾಡಲೇಬೇಕು. ಯಾಕಂದರೆ ನಮಗೆ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಫೋನ್ ಕಳೆದು ಹೋಗ್ಬೋದು ಅಥವಾ ಎಲ್ಲಾದರೂ ಬಿಟ್ಟು ನಾವೇ ಮರ್ತು ಹೋಗ್ಬೋದು. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಇದನ್ನು ಹೆಂಗೆ ಎನೇಬಲ್ ಮಾಡ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಫೈಂಡ್ ಮೈ ಡಿವೈಸ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿ ಅಲ್ಲಿ ಕೇಳೋ ಪರ್ಮಿಷನ್ಗೆಲ್ಲ ಅಲೋ ಮಾಡಿಬಿಟ್ಟು ನಿಮ್ಮ ಜಿಮೇಲ್ ಮೂಲಕ ಲಾಗಿನ್ ಆಗಬೇಕು. ಅದರಲ್ಲಿ ನೀವು ಜಿಮೇಲ್ ಮತ್ತು ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯಾವಾಗಾದರೂ ಫೋನ್ ಕಳೆದು ಹೋದರೆ ಅಥವಾ ಮಿಸ್ ಆದರೆ ಅಥವಾ ಎಲ್ಲಾದರೂ ಇಟ್ಟು ಮರ್ತು ಹೋದರೆ ಬೇರೆ ಮೊಬೈಲಲ್ಲಿ ಅದನ್ನು ಲಾಗಿನ್ ಆಗಿ ಆರಾಮಾಗಿ ಲೊಕೇಟ್ ಮಾಡ್ಬೋದು ಇದನ್ನು. ಆ್ಯಂಡ್ ದೆನ್ ವಿತ್ ಚಾರ್ಜಿಂಗ್ ಸ್ಟೇಟಸ್ ಕೂಡ ಇದು ತೋರಿಸುತ್ತೆ. ಇದು ಒಂದು ಒಳ್ಳೆ ಫೀಚರು, ತುಂಬ ಯೂಸ್ಫುಲ್ ಆಗುತ್ತೆ. ಕಂಪ್ಲೀಟ್ಲಿ ಎಲ್ಲ ಮೊಬೈಲಲ್ಲಿ ಇದು ಇದ್ದೇ ಇರುತ್ತೆ.
ಇನ್ನು ನೆಕ್ಸ್ಟ್ ಬರುತ್ತೆ ನೋಟಿಫಿಕೇಶನ್ ಹಿಸ್ಟ್ರಿ. ಇದು ಸೆಟ್ಟಿಂಗ್ಸ್ ಅಲ್ಲೇ ಸಿಗುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ನೋಟಿಫಿಕೇಶನ್ ಹಿಸ್ಟ್ರಿ ಒಂದು ಆಪ್ಷನ್ ಬರುತ್ತೆ, ಅದನ್ನ ಎನೇಬಲ್ ಮಾಡಿ ಇಟ್ಕೊಂಡಿರ್ಬೇಕು. ಲಾಸ್ಟ್ 24 ಅವರ್ಸ್ನ ಎಲ್ಲ ನೋಟಿಫಿಕೇಶನ್ ಹಿಸ್ಟ್ರಿ ಕೂಡ ಅದರಲ್ಲಿ ಇರುತ್ತೆ. ಒಂದೊಂದ್ಸಲ ನಾವೇ ಹೇಳೋಕ್ಕಾಗಲ್ಲ, ಯಾವುದಾದ್ರೂ ಮೆಸೇಜ್ ಬಂದರೆ ಸಡನ್ನಾಗಿ ಸ್ಕ್ರೋಲ್ ಮಾಡಿಬಿಟ್ಟಿರ್ತೀವಿ, ಸೈಡಿಗೆ ತಳ್ಳಿದಾಗ ಏನಾಗುತ್ತೆ ಅಂದರೆ ಮತ್ತೆ ನಾವು ಅದನ್ನ ನೋಡೋಕ್ಕಾಗಲ್ಲ ಅಲ್ವಾ, ಯಾವ್ದು ಬಂದಿತ್ತು ಅಂತಲೂ ಒಂದೊಂದ್ಸಲಿ ಗೊತ್ತಾಗಲ್ಲ. ಅರ್ಜೆಂಟಲ್ಲಿ ಹಿಂಗೆ ಸೈಡ್ ಸ್ಕ್ರೋಲ್ ಮಾಡಿದಾಗ ಮತ್ತು ಯಾವುದು ಇಂಪಾರ್ಟೆಂಟ್ ಮೇಲ್ ಅಥವಾ ಮೆಸೇಜಸ್ ಬಂದಿರ್ಬೋದು, ಅವಾಗ ನಮಗೆ ತುಂಬ ತೊಂದರೆ ಆಗುತ್ತೆ. ಅವಾಗ ಈ ಫೀಚರ್ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಇದನ್ನು ಎನೇಬಲ್ ಮಾಡಿ ಇಟ್ಕೊಂಡ್ರೆ 24 ಅವರ್ಸ್, ಲಾಸ್ಟ್ 24 ಅವರ್ಸ್ ಏನು ನೋಟಿಫಿಕೇಶನ್ ಇರುತ್ತೋ ಅದೆಲ್ಲ ಇಷ್ಟನ್ನು ಸೇವ್ ಆಗಿರೋದ್ರಿಂದ ಆರಾಮಾಗಿ ನಮಗೆ ಗೊತ್ತಾಗುತ್ತೆ ಯಾವ ಮೆಸೇಜಸ್ ಬಂದಿದೆ, ಯಾವ ಇಮೇಲ್ಸ್ ಬಂದಿದೆ, ಏನೆಲ್ಲ ಮೆಸೇಜ್ಗಳು ಫೋನಿಗೆ ಬಂದಿದೆ ಅಂತ ಎಲ್ಲ ನೋಡ್ಕೊಳ್ಬೋದು ಅದರಲ್ಲಿ. ಇನ್ನು ನೆಕ್ಸ್ಟ್ ಬರುತ್ತೆ ಫೋಕಸ್ ಮೋಡ್. ಇದಂತೂ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾವಾಗ ಅಂತಂದರೆ ನಾವು ಸ್ಟಡಿ ಮಾಡುವಾಗ ಅಥವಾ ಬಿಸ್ನೆಸ್ ವರ್ಕ್ ಏನಾದರೂ ಮಾಡ್ತಾ ಇರುವಾಗ ಕೆಲವೊಂದಷ್ಟು ಆ್ಯಪ್ಸ್ನ ನೋಟಿಫಿಕೇಶನ್ಗಳು ತುಂಬ ಟಾರ್ಚರ್ ಮಾಡ್ತವೆ. ಹೆಂಗೆ ಅಂದರೆ ಇವಾಗ ಏನಾದರೂ ವರ್ಕ್ ಮಾಡ್ತಾ ಇರ್ತೀವಿ, ಯಾವುದಾದ್ರೂ ನೋಟಿಫಿಕೇಶನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದಂತಂದರೆ ಅಲ್ಲೇ ಮುಗಿತೆ, ನಮ್ಮ ವರ್ಕ್ನ ಅರ್ಧಕ್ಕೆ ಬಿಡ್ತೀವಿ, ಮತ್ತು ಅದೇನೋ ಮಾಡ್ತಾ ಕೂರ್ತೀವಿ. ಸೊ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಈಗ ಏನಾದರೂ ವರ್ಕ್ ಮಾಡ್ತಾ ಇದ್ರು, ಏನಾದರೂ ಓದ್ತಾ ಇದ್ರು, ಏನಾದರೂ ಮೆಸೇಜ್ ಬಂತು ಅದನ್ನು ಕ್ಲಿಕ್ ಮಾಡೋದು. ನಾನು ಕೂಡ ಒಂದೊಂದ್ಸಲ ಇದೇ ಥರನೇ ಆಗಿ ಏನೂ ಮಾಡೋಕ್ಕೆ ಆಗಲ್ಲ. ಸೊ ನೀವು ಇದನ್ನು ಯೂಸ್ ಮಾಡಲೇಬೇಕು. ಫೋಕಸ್ ಮೋಡ್ನ ಹೆಂಗೆ ಎನೇಬಲ್ ಮಾಡಬೇಕಂದ್ರೆ ಸೆಟ್ಟಿಂಗ್ಸಲ್ಲಿ ಹೋಗಿ ಫೋಕಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫೋಕಸ್ನ ಸರ್ಚ್ ಮಾಡಿದ ತಕ್ಷಣ ಅದನ್ನು ಓಪನ್ ಮಾಡ್ಕೊಂಡು ಆ್ಯಪನ್ನ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಯಾವ ಆ್ಯಪನ್ನು ನೀವು ನೋಟಿಫಿಕೇಷನ್ನ ನಿಲ್ಲಿಸಬೇಕು ಅಥವಾ ಅದನ್ನು ಡಿಸೇಬಲ್ ಮಾಡಬೇಕು ಸ್ವಲ್ಪ ಹೊತ್ತಿನ ತನಕ ಅಂತಂದರೆ ಆ ಆ್ಯಪನ್ನು ಸೆಲೆಕ್ಟ್ ಮಾಡಿ ಸ್ಕೆಡ್ಯೂಲ್ ಮಾಡಬೇಕು. ಯಾವ ಟೈಮಿಂದ ಯಾವ ಟೈಮ್ವರೆಗೂ ಅದು ನಮಗೆ ನೋಟಿಫಿಕೇಷನ್ ಅದು ಓಪನ್ ಆಗಬಾರ್ದು, ಅದರಿಂದ ಏನು ನಮ್ಗೆ ತೊಂದರೆ ಆಗಬಾರ್ದು. ಅಂದರೆ ಒಂದು ಸ್ವಲ್ಪ ಹೊತ್ತು ಎಷ್ಟರಿಂದ ಎಷ್ಟು ಗಂಟೆವರೆಗೂ ಇದು ಆಫಲ್ಲಿ ಇರಬೇಕು ಅಂತ ನಾವು ಸ್ಕೆಡ್ಯೂಲ್ ಮಾಡಿಬಿಟ್ರೆ ಆಯಿತು. ಅಲ್ಲಿವರೆಗೂ ಅದರಿಂದ ಯಾವುದೇ ಮೆಸೇಜಸ್ ಬರಲ್ಲ, ನೋಟಿಫಿಕೇಷನ್ಸು ಕೂಡ ಬರಲ್ಲ. ಇದರಿಂದ ಆರಾಮಾಗಿ ನಾವು ಒಂದೇ ಒಂದು ವಿಚಾರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಥವಾ ಓದ್ತಾ ಇದ್ದಾಗ. ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಇದನ್ನು ಎನೇಬಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬ ಯೂಸ್ ಇದೆ ಇದರಿಂದ. ನೆಕ್ಸ್ಟ್ ಬರುತ್ತೆ ಹಿಡನ್ ಆ್ಯಪ್ಸ್. ನಿಜವಾಗ್ಲೂ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಯಾರಿಗಾದ್ರೂ ನಾವು ಮೊಬೈಲ್ ಕೊಟ್ಟಾಗ ನಮಗೆ ಭಯ ಆಗ್ತಿರುತ್ತೆ, ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಪೇಮೆಂಟ್ ಆ್ಯಪ್ಸ್, ಪ್ರೈವೇಟ್ ಫೋಟೋಸ್, ನಮ್ಮ ಪ್ರೈವೇಟ್ ಚಾಟ್ಸ್ ಏನೇ ಇರ್ಬೋದು, ಬೇರೆಯವ್ರಿಗೆ ಕೊಟ್ಟಾಗ ನಮಗೆ ತುಂಬ ಭಯ. ಯಾಕಂದರೆ ಏನು ಮಾಡ್ತಾರೋ, ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೇರೆ ಅನ್ನೋನ್ ಪರ್ಸನ್ಗೆ ಏನಾದರೂ ಕಾಲ್ ಮಾಡೋಕ್ಕೆ ಏನಕ್ಕಾದ್ರೂ ಕೊಟ್ಟಾಗ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಈ ಹಿಡನ್ ಆ್ಯಪ್ಸ್ ಒಳಗೆ ನಮಗೆ ಬೇಕಾಗ ಇಂಪಾರ್ಟೆಂಟ್, ಈಗ ಫೋನ್ಪೇ, ಗೂಗಲ್ ಪೇ ಈ ಥರದ ಅಪ್ಲಿಕೇಶನ್ಸ್ಗಳನ್ನ ಹೋಮ್ ಸ್ಕ್ರೀನಲ್ಲಿ ಇಡೋದಕ್ಕಿಂತ ಲಾಕಲ್ಲಿ ಇಡೋದೇ ಬೆಟರ್ ಅನಿಸುತ್ತೆ. ಯಾಕಂದರೆ ಪೇಮೆಂಟ್ ಆ್ಯಪ್ಸ್ಗಳು ಬೇರೆಯವ್ರಿಗೆ ಕೊಟ್ಟಾಗ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ದುಡ್ಡು ಕೂಡ ಬ್ಯಾಂಕಿಂದ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಎನೇಬಲ್ ಮಾಡ್ಬೇಕಂದ್ರೆ ಸಿಂಪಲ್, ಸೆಟ್ಟಿಂಗ್ಸಿಗೆ ಬನ್ನಿ, ಹೈಡ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ, ನಿಮಗೆ ಯಾವುದು ಆ್ಯಪ್ ಬೇಕೋ, ಯಾವುದನ್ನು ಹೈಡ್ ಮಾಡಬೇಕು ಅದನ್ನು ಆ್ಯಪನ್ನು ಸೆಲೆಕ್ಟ್ ಮಾಡಿ ಈಸಿಯಾಗಿ ಹೈಡ್ ಮಾಡಿ. ಇನ್ನು ನೆಕ್ಸ್ಟ್ ಬರುತ್ತೆ ಟೈಮ್ ಲೈನ್. ಸೊ ಇದು ಮ್ಯಾಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲನೇದಾಗಿ ಮ್ಯಾಪ್ಸನ್ನು ಓಪನ್ ಮಾಡಿ, ರೈಟ್ ಸೈಡ್ ಕಾರ್ನರಲ್ಲಿ ನಿಮ್ಮ ಲೋಗೋ ಇರುತ್ತೆ, ಅಂದರೆ ನಿಮ್ಮ ಗೂಗಲ್ ಅಕೌಂಟ್, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೈಮ್ ಲೈನ್ ಅಂತ ತೋರಿಸುತ್ತೆ. ಆ ಟೈಮ್ ಲೈನ್ನ ನೀವು ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಲೊಕೇಶನ್ ಹಿಸ್ಟ್ರಿ ಎಲ್ಲ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ನೀವು ಯಾವ ದಿನದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀರಾ, ಎಷ್ಟೊತ್ತು ಟ್ರಾವೆಲ್ ಮಾಡಿದರೆ ಅದೆಲ್ಲ ಇಷ್ಟನ್ನು ಸೇವ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಮಗೊಂದೊಂದು ಟೈಮಲ್ಲಿ ಯೂಸ್ ಆಗುತ್ತೆ. ಎಲ್ಲಿಗೆ ಹೋಗಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಅದು ಸೇವ್ ಆಗಿರುತ್ತೆ. ನಮಗೆ ಒಂದು ಡೇಟಾ ಇರುತ್ತೆ, ಇಲ್ಲಿಂದ ಎಲ್ಲಿಗೆ ಹೋಗಿದ್ದೆ, ಕಾಲೇಜಿಗೆ ಹೋದೆ ಬಂದೆ ಅಥವಾ ಆಚೆ ಹೋಗಿದ್ದೆ, ಇದೆಲ್ಲ ಒಂದು ಇನ್ಫಾರ್ಮೇಷನ್ ಅದು ಸೇವ್ ಮಾಡಿರೋದ್ರಿಂದ ಒಂದೊಂದು ಸಲ ಇದು ಯೂಸ್ಫುಲ್ ಆಗ್ಬೋದು. ಪ್ರೈವಸಿ ಕನ್ಸರ್ನ್ ನಿಮಗೆ ಲೊಕೇಶನ್ ಅದು ಸೇವ್ ಆಗಬಾರ್ದು ಅಂದರೆ ಈ ಫೀಚರ್ನ ಬಳಸ್ತಾ ಇದ್ರೂ ಕೂಡ ಒಳ್ಳೆಯದು. ಬಟ್ ನನಗನ್ಸಿದ ಮಟ್ಟಿಗೆ ಇದು ಯೂಸ್ ಆಗುತ್ತೆ, ಯೂಸ್ ಮಾಡ್ಬೋದು, ಚೆನ್ನಾಗಿದೆ ಪರ್ಸ್ನಲಿ. ಆ್ಯಂಡ್ ಗೂಗಲ್ ಆಗಿರೋದ್ರಿಂದ ಟ್ರಸ್ಟ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬರುತ್ತೆ AI ಡೈನಮಿಕ್ ಬಟನ್ ಅಂತ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಯಾವ್ಯಾವಾಗ ಅಂತಂದರೆ ಈಗ ಯಾರಿಗಾದ್ರೂ ಫೋನ್ ಕೊಟ್ವಿ ನಾವು ಅಂತಂದರೆ ಕೆಲವೊಂದಷ್ಟು ಫೋನ್ ಕೊಟ್ಟಾಗ ಅದನ್ನು ಕತ್ಕೊಂಡು ಓಡೋಗ್ಬಿಡ್ತಾರೆ. ಇಲ್ಲ ಫೋನ್ ಮಿಸ್ ಆದಾಗ ಮೊದಲನೇದ ಕಳ್ಳ ಏನು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂತಂದರೆ ಸ್ವಿಚ್ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ವಾ. ಫೋನ್ ಸಿಕ್ಕಿದ ತಕ್ಷಣ ಫಸ್ಟ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಆಗ ಲೊಕೇಶನ್ ಶೇರ್ ಆಗಲ್ಲ ಅಥವಾ ಬೇಗ ಗೊತ್ತಾಗಲ್ಲ ನಮಗೆ. ಆವಾಗ ಏನು ಮಾಡಬೇಕು ಅಂತಂದರೆ ಇದೆಲ್ಲ ಆಗಬಾರ್ದು ಅಂತಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ AI ಡೈನಮಿಕ್ ಫೀಚರ್ನ ನೀವು ಎನೇಬಲ್ ಮಾಡಿ ಇಟ್ಕೊಂಡಿದ್ರೆ ನಿಜವಾಗ್ಲೂ ಪವರ್ ಬಟನ್ನ ಪ್ರೆಸ್ ಮಾಡಿ ನಾವು ಸ್ವಿಚ್ ಆಫ್ ಎಲ್ಲ ಮಾಡ್ತೀವಲ್ವಾ. ಈಗ ಪವರ್ ಬಟನ್ನ ಪ್ರೆಸ್ ಮಾಡಿದರೆ ನಮಗೆ ಗೂಗಲ್ ಅಸಿಸ್ಟೆಂಟ್ ಬರುತ್ತೆ. ಆವಾಗ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟೊಳಗೆ ನೀವು ಕಂಪ್ಲೇಂಟ್ ಫೈಲ್ ಮಾಡಿರ್ತೀರ, ಬೇಗ ಟ್ರ್ಯಾಕ್ ಆಗುತ್ತೆ. ಆಗ ಅವ್ರು ಅದನ್ನು ಸ್ವಿಚ್ ಆಫ್ ಮಾಡೋಕ್ಕೆ ಟ್ರೈ ಮಾಡೋಷ್ಟರಲ್ಲಿ ನೀವು ಹುಡುಕ್ಬಿಡ್ಬೋದು. ಸೊ ಈಗ ಅವ್ರ ಟೈಮನ್ನು ವೇಸ್ಟ್ ಮಾಡ್ತಾ ಹೋದರೆ ನಿಮ್ಗೆ ಫೋನ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಫೀಚರ್ ನಿಜವಾಗ್ಲೂ ಎಲ್ಲರೂ ಎನೇಬಲ್ ಮಾಡಿರಿ. ಆ್ಯಂಡ್ ದೆನ್ ಮತ್ತೆ ಇನ್ನೊಂದು ಬೋನಸ್ ಏನು ಅಂತಂದರೆ ಇನ್ನೊಂದು ಸೆಟ್ಟಿಂಗ್ಸಲ್ಲಿ ಫೋನ್ನ ಸ್ವಿಚ್ ಆಫ್ ಮಾಡುವಾಗ ಒಂದು ಲಾಕ್ ಕೇಳೋ ಥರ
ಎನೇಬಲ್ ಮಾಡಿಟ್ಕೊಂಡ್ರೆ ಅದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಫೋನ್ ತಗೊಂಡ ತಕ್ಷಣನೇ ಸ್ವಿಚ್ ಆಫ್ ಮಾಡಕ್ ಟ್ರೈ ಮಾಡಿದ್ರೆ ಲಾಕ್ ಕೇಳುತ್ತೆ, ಅಥವಾ ರೀಸ್ಟಾರ್ಟ್ ಮಾಡಕ್ ಹೋದ್ರೆ ಲಾಕ್ ಕೇಳುತ್ತೆ, ಫ್ಲೈಟ್ ಮೋಡ್ ಹಾಕುವಾಗ ಕೂಡ ಲಾಕ್ ಕೇಳತ್ತರ ಎನೇಬಲ್ ಮಾಡಿಟ್ಕೊಂಡಿರ್ಬೇಕು. ಅವಾಗ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರು ಕೂಡ ನಮ್ಮ ಫೋನ್ನ ಏನು ಮಾಡೋಕ್ಕಾಗಲ್ಲ, ಈಸಿಯಾಗಿ ಹುಡುಕ್ಬೋದು. ನೆಕ್ಸ್ಟ್ ಬರುತ್ತೆ ಸ್ಕ್ರೀನ್ ರೆಕಗ್ನಿಷನ್. ಇದಂತೂ ತುಂಬಾ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾವು PDF ನ ಒಂದ್ಸಲ ಟೈಪ್ ಮಾಡಬೇಕಾಗಿರುತ್ತೆ, ಅಥವಾ PDF ಅಲ್ಲಿರೋ ಡಾಟಾನ ಇನ್ನೊಂದಕ್ಕೆ ಟೈಪ್ ಮಾಡಿ ಕಳಿಸುವಾಗ ತುಂಬಾ ಲೇಟ್ ಆಗಿ ಹೋಗುತ್ತೆ. ಅದನ್ನ ನೋಡಿ ಟೈಪ್ ಮಾಡ್ಬೇಕಂದ್ರೆ ಲಿಟ್ರಲಿ ನಿಜವಾಗ್ಲೂ ತುಂಬಾ ಟೈಮ್ ವೇಸ್ಟ್ ಅಲ್ಲೇನೇ ಆಗೋದು. ಸೊ ಈ ಒಂದು ಫೀಚರ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ಇರುವಂತ ಡಾಟಾ ಏನಿರುತ್ತೆ ಸ್ಕ್ರೀನ್ ಫುಲ್ ರೆಕಗ್ನೈಸ್ ಆಗ್ಬಿಟ್ಟು ಆ ಟೆಕ್ಸ್ಟ್ ಎಲ್ಲಾನು ಗೂಗಲ್ ಲೆನ್ಸಲ್ಲಿ ನಾವು ಯಾವ ರೀತಿ ನಾವು ಎಲ್ಲದನ್ನು ಅಪ್ಲೋಡ್ ಮಾಡಿದ ತಕ್ಷಣನೇ ಫೋಟೋ ಹಾಕಿದ ತಕ್ಷಣ ಹೆಂಗೆ ಕಾಪಿ ಮಾಡಕ್ ಬರುತ್ತೋ ಅದೇ ತರ ಇಲ್ಲಿ ಬರುತ್ತೆ. ನಾವು ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ಅದನ್ನ ಗೂಗಲ್ ಲೆನ್ಸಿಗೆ ಹಾಕಿ ಆಮೇಲೆ ಸ್ಕ್ರೀನ್ನ ಇದು ರೆಕಗ್ನೈಸ್ ಮಾಡಿ ಕಾಪಿ ಮಾಡ್ಕೊಳ್ಳೋದಕ್ಕಿಂತಲೂ ಇದು ಬೆಟರ್ ಆಪ್ಷನ್ ಆಗಿರುತ್ತೆ. ಇದನ್ನ ಹೆಂಗ್ ಎನೇಬಲ್ ಮಾಡ್ಕೊಳ್ಬೇಕಂದ್ರೆ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಸ್ಕ್ರೀನ್ ರೆಕಗ್ನಿಷನ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನ ಎನೇಬಲ್ ಮಾಡ್ಕೊಂಡು ಆಕ್ಟಿವೇಷನ್ ಗೆಸ್ಚರ್ ಅಂತ ಇರುತ್ತೆ, ಅದು ಅಂದ್ರೆ ಫುಲ್ ಸ್ಕ್ರೀನ್ ಟ್ರಾನ್ಸ್ಲೇಟ್ ಆಗುತ್ತೆ ಅವಾಗ. ನೆಕ್ಸ್ಟ್ ಬರುತ್ತೆ ಕಾಲ್ ರೆಕಾರ್ಡಿಂಗ್ ಸಮರಿ. ಬಿಸ್ನೆಸ್ ಮೀಟಿಂಗ್ ಗಳಿಗೆ ಅಥವಾ ಆಫೀಸ್ ಮೀಟಿಂಗ್ ಗಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಒಂದೊಂದ್ಸಲಿ ಕಾಲಲ್ಲಿ ಏನಾದ್ರೂ ಹೇಳಿರ್ತಾರೆ, ಅದನ್ನ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಕಾಲ್ ರೆಕಾರ್ಡ್ ಅಲ್ಲಿ ಅದು ಸೇವ್ ಆಗಿದ್ದಾಗ ಒಂದೊಂದು ಗೊತ್ತಾಗಿಲ್ಲ ಅಂತಂದ್ರೆ ಈ ರೆಕಗ್ನಿಷನ್ ಏನ್ ಮಾಡುತ್ತೆ ಅಂತಂದ್ರೆ ನಾವು ಮಾತಾಡಿರೋಂಥ ಎಲ್ಲ ಕಾನ್ವರ್ಸೇಷನ್ ನ ಅದು ಸಮ್ಮರೈಸ್ ಮಾಡಿ ಒಂದು ಸಮ್ಮರಿ ತರ ಒಂದು ಇಂಗ್ಲಿಷ್ ಅಲ್ಲಿ ಕೊಡುತ್ತೆ. ಬೇರೆ ಲ್ಯಾಂಗ್ವೇಜ್ ಇದೆ, ಕನ್ನಡ ಲ್ಯಾಂಗ್ವೇಜ್ ಅವೈಲೇಬಲ್ ಇಲ್ಲ, ಇಂಗ್ಲಿಷ್ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ನಾವೇನೆಲ್ಲ ಮಾತಾಡಿದೀವಿ ಅದೆಲ್ಲನೂ ಕೂಡ ಗೊತ್ತಾಗುತ್ತೆ ಈಸಿಯಾಗಿ. ಅದರಿಂದ ನಾವು ಏನ್ ಮಾತಾಡಿದ್ವಿ ಅಥವಾ ನಮಗೆ ಸಮ್ಮರಿ, ನಾವು ಫುಲ್ ಓವರ್ ಆಲ್ ಮಾತಾಡಿದಿಲ್ಲ ಒಂದು ಸಮ್ಮರಿ ರೂಪದಲ್ಲಿ ಕೊಡುತ್ತೆ. ಈ ಕಾಲ್ ರೆಕಾರ್ಡ್ ಆಗಿರೋದನ್ನ ರೆಕಾರ್ಡರ್ ಆ್ಯಪ್ ಅಲ್ಲಿ ನೋಡ್ಕೊಳ್ಬಹುದು. ಅದರಲ್ಲಿ ಹೋದ ತಕ್ಷಣ ಸಮ್ಮರೈಸ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ನೀವು ಮಾತಾಡಿರೋಂಥ ಎಲ್ಲಾ ಡೀಟೇಲ್ಸ್ ಕೂಡ ಸಮ್ಮರಿ ರೂಪದಲ್ಲಿ ಬರುತ್ತೆ. ಇದು ಇಂಗ್ಲಿಷ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಬಟ್ ನಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋದ್ರೆ ಇಂಗ್ಲಿಷ್ ಅಲ್ಲೇ ಇದು ಸಿಗುತ್ತೆ, ಕನ್ನಡದಲ್ಲಿ ಸಿಗಲ್ಲ ಈ. ಸೊ ಗೈಸ್, ಇವೆಲ್ಲ ಸೆಟ್ಟಿಂಗ್ಸ್ ನಿಮ್ಮ ಫೋನ್ ಎಕ್ಸ್ಪೀರಿಯನ್ಸ್ ಸ್ಮಾರ್ಟ್ ಆಗಿ ಮಾಡುತ್ತೆ. ಆನೆಸ್ಟ್ಲಿ ಈ ವಿಡಿಯೋ ಎಷ್ಟು ಯೂಸ್ಫುಲ್ ಅನಿಸ್ತು ನಿಮಗೆ, ಅಂಡ್ ದೆನ್ ಇದರಲ್ಲಿ ಯಾವ ಫೀಚರ್ ನಿಮಗೆ ತುಂಬಾ ಇಷ್ಟ ಆಯಿತು, ಅಂಡ್ ದೆನ್ ಅದನ್ನ ನೀವು ಈ ಮುಂಚೆ ಬಳಸ್ತಾ ಇದ್ದೀರಾ ಅನ್ನೋದನ್ನ ನಾನು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.